ಈ ಯೂರಿಯಾ ಎತ್ಕೊಂಡು ಹೋಗ್ಬಿಟ್ಟು ಎರೆಹುಳದ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂತ ನೀವೇ ನೋಡಿ. ನೀವು ನೋಡಿದ್ರಲ್ಲ ಒಂದಿಡಿ ಯೂರಿಯಾ ಹಾಕಿದಕ್ಕೆ ಎರೆಹುಳು ಯಾವ ತರ ಸಾಯ್ತಾ ಇದಾವೆ ಅಂತ. ಆದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದೇ ಯೂರಿಯಾ ರಸಗೊಬ್ಬರ ಮೇಲೆ ಪ್ರತಿ ವರ್ಷಕ್ಕೆ ಸುಮಾರು 2 ಲಕ್ಷ ಕೋಟಿ ರಸಗೊಬ್ಬರಗಳ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ತಾ ಇದೆ. ಇದು ನಮ್ಮ ದೇಶದ ಒಟ್ಟು ಕೃಷಿ ಬಜೆಟ್ ಗಿಂತನೂ ಜಾಸ್ತಿ. ಈ ಯೂರಿಯಾ ಎಲ್ಲಾ ರಸಗೊಬ್ಬರಗಳಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು 1 ಮೂಟೆ ಹಾಕೋ ಹತ್ರ ನಾವು 3-4 ಮೂಟೆ ಹಾಕಿ ನಮ್ಮ ಭೂಮಿಗೆ ಸೇರಿಸ್ತಾ ಇದೀವಿ. ಈ ಯೂರಿಯಾದಲ್ಲಿರೋ ನೈಟ್ರೋಜನ್ ಸುಮಾರು 30% ಮಾತ್ರ ನಮ್ಮ ಬೆಳೆಗಳು ತಗೊಳ್ಳೋದು. ಮಿಕ್ಕಿದ್ದು ನೈಟ್ರೋಸ್ ಆಕ್ಸೈಡ್ ಹಸಿರು ಮನೆ ಅನಿಲವಾಗಿ ನಮ್ಮ ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ಗಿಂತ 300% ಹೆಚ್ಚು ನಮ್ಮ ಪರಿಸರವನ್ನು ಹಾಳು ಮಾಡೋ ಕೆಲಸ ಮಾಡ್ತದೆ. ಇನ್ನೊಂದ್ ಸ್ವಲ್ಪ ನಮ್ಮ ಮಣ್ಣಿನ ಮೇಲ್ಭಾಗದಲ್ಲಿ ಸೇರ್ಕೊಂಡು ಅದರ ಆಮ್ಲೀಯತೆಯನ್ನು ಜಾಸ್ತಿ ಮಾಡ್ತದೆ. ಈ ಪ್ರಕ್ರಿಯೆಯಿಂದ ಕಾಲ ಕಳೆದಂತೆ ನಮ್ಮ ಮಣ್ಣಲ್ಲಿರೋ ಇಂತಹ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತವೆ. ಇದರಿಂದ ನಮ್ಮ ಮಣ್ಣು ದುರ್ಬಲವಾಗುತ್ತದೆ, ಫಲವತ್ತತೆ ಕಮ್ಮಿ ಆಗುತ್ತದೆ. ಆ ಮಣ್ಣಲ್ಲಿ ಬೆಳೆದಿರೋ ಆಹಾರದಲ್ಲಿ ಜಿಂಕ್ ಮತ್ತೆ ಐರನ್ ಮುಂತಾದ ನಮಗ್ ಬೇಕಾಗಿರೋ ಪೋಷಕಾಂಶಗಳು ಕಡಿಮೆ ಆಗ್ತಾ ಬರ್ತವೆ. ನಮ್ಮ ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ವಿಷಚಕ್ರ ನಿರ್ಮಾಣವಾಗಿದೆ. ಅಂದ್ರೆ ಸುಮಾರು ವರ್ಷಗಳಿಂದ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ರಸಗೊಬ್ಬರ ಅಂದ್ರೆ ಡಿಎಪಿ ಯೂರಿಯಾ ಕಾಂಪ್ಲೆಕ್ಸ್ ನಮ್ಮ ಮಣ್ಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ರೂಢಿ ಮಾಡಿದೀವಿ. ಆದ್ರೆ ಇವಾಗ ಈ ರಸಗೊಬ್ಬರ ನಮ್ಮ ಮಣ್ಣು ಕೊಳ್ಳಿಲ್ಲ ಅಂದ್ರೆ ಆ ಮಣ್ಣು ನಮಗೆ ಬೆಳೆ ಕೊಡೋಕೆ ಕಷ್ಟಪಡೋ ಸ್ಥಿತಿಗೆ ಬಂದ್ ನಿಂತಿದೆ. ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಹೇಳ್ಬಿಟ್ಟು ರೈತರು ಅಂದ್ರೆ ನಾವು ಯೂರಿಯಾವನ್ನು ಜಾಸ್ತಿ ಬಳಸ್ತಾ ಇದೀವಿ. ಇದರಿಂದ 1.4 ಬಿಲಿಯನ್ ಜನರಿಗೆ ಆಹಾರ ನೀಡ್ತಾ ಇರೋ ಮಣ್ಣು ನಿಧಾನವಾಗಿ ತನ್ನ ಜೀವಂತಿಕೆಯನ್ನು ಕಳ್ಕೊಳ್ತಾ ಇದೆ. ಇದನ್ನೆಲ್ಲ ನಾವು ನಿಲ್ಸಬೇಕು ಅಂದ್ರೆ ನಮ್ಮ ಬೆಳೆಗೆ ಆಗ್ತಾ ಇರೋ ಮೂಟೆ ರಾಸಾಯನಿಕ ಗೊಬ್ಬರಗಳನ್ನ ಫಸ್ಟ್ ನಿಲ್ಸಬೇಕು. ಆಮೇಲೆ ಸಾವಯವ ಕೃಷಿ ಅಂದ್ರೆ ಆರ್ಗಾನಿಕ್ ಫಾರ್ಮಿಂಗ್, ಸ್ಥಿರ ಕೃಷಿ ಪದ್ಧತಿಗಳ ಮೂಲಕ ನಮ್ಮ ಮಣ್ಣಲ್ಲಿ ಜೀವಶಕ್ತಿಗಳು ಅಂದ್ರೆ ಎರೆಹುಳು ಇಂತಹ ಸೂಕ್ಷ್ಮ ಜೀವಿಗಳನ್ನು ಪುನರ್ಜೀವನಗೊಳಿಸುವಂತೆ ಮಾಡಬೇಕು. ನಾವು ನೀವೆಲ್ಲ ಆರೋಗ್ಯ ಫ್ರೆಂಡ್ಸ್, ಇಲ್ಲಿ ಒಂದು 2 ಪ್ಲೇಟಲ್ಲಿ ನೀವು ನೋಡ್ತಾ ಹೋಗ್ಬೋದು. ಒಂದು ಬಂದ್ಬಿಟ್ಟು ಕೆಮಿಕಲ್ ಏನು ಗೊಬ್ಬರ ಕೊಡ್ತಾ ಇದೀವಿ ಅದರಿಂದ ಆಗುವಂಥ ಒಂದು ಅನಾಹುತಗಳು ಗೊತ್ತಿರೋಂಗೆ ಇಲ್ಲಿ ನಮ್ಮದು ಒಂದು ಬಲಗಡೆ ಏನಿದೆ ಆ್ಯಕ್ಚುಲಿ ಯೂಮಿ ಗ್ರ್ಯಾನ್ಯೂಲ್ಸ್ ಅಂತ ಏನು ನಾನು ಬೋರ್ಡ್ ಹಾಕಿನಿ. ಅಲ್ಲಿ ನೋಡಿ ಎರೆಹುಳುಗಳು ಯಾವುದೂ ಸಾಯ್ತಾ ಇಲ್ಲ. ಇದು ಭೂಮಿನ ಸಂರಕ್ಷಣೆ ಮಾಡ್ತಾರೆ, ರೈತರ ಮಿತ್ರ ಅಂತ ಹೇಳಿ ಕರೀತಾರೆ. ಆ್ಯಕ್ಚುಲಿ ನಮ್ಮ ಈ ಒಂದು ಗ್ರ್ಯಾನ್ಯೂಲ್ಸಲ್ಲಿ ಎರೆಹುಳಿಕೆ ಊಟ ಇದೆ, ಹ್ಯೂಮಸ್ ಅಂಶ ಅಂತ ಒಂದಿದೆ. ಹ್ಯೂಮಸ್ ಅಂಶ ಇರೋದ್ರಿಂದ ಎರೆಹುಳಿಕೆ ಊಟ ಸಿಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಎರೆಹುಳನ ನಾಶ ಮಾಡಲ್ಲ. ಎರೆಹುಳ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ರೈತರುಗಳಿಗೆ, ರೈತರ ಮಿತ್ರ ಅಂತ ಕರೀತಾರೆ. ಆ್ಯಕ್ಚುಲಿ ನಮ್ಮ ಒಂದು ಗೊಬ್ಬರದಲ್ಲಿ ಏನೊಂದು ರೈತರಿಗೆ ಹೇಳೋದಿಷ್ಟೇ ಫ್ರೆಂಡ್ಸ್, ಆ್ಯಕ್ಚುಲಿ ಏನು ಹೊರಗಡೆ ತೊಗೊಳ್ತಾ ಇರಿ ಒಂದು 10 ಲೋಡ್ ಗೊಬ್ಬರ 5 ಲೋಡ್ ಗೊಬ್ಬರ ಏನು ಹಾಕ್ತೀರಾ ಅದ್ರ ಜೊತೆಗೆ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಇದು ಕೊಡೋದ್ರಿಂದ ಬೆಳವಣಿಗೆ ತುಂಬ ಸಪೋರ್ಟ್ ಮಾಡ್ತಾ ಬರುತ್ತೆ. ರೂಟ್ ಹೇಳ್ಕೊಂಡು ಹೋಗೋಕ್ಕೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಸಾಕಷ್ಟು ಗೊಬ್ಬರಗಳು ಏನು ಕರಗಿಲನ್ನು ಕರಗಿಸಿ ಗಿಡಕ್ಕೆ ತೊಗೊಳ್ಳೋ ಥರ ಮಾಡ್ತಾ ಬರುತ್ತೆ. ಯಾವಾಗ ನಮ್ಮ ಒಂದು ಮಣ್ಣು ಇಂಪ್ರೂವ್ಮೆಂಟ್ ಆಗ್ತದೆ 17 ಥರ ಪೌಷ್ಟಿಕಾಂಶಗಳನ್ನ ಕೊಡ್ತಾ ಬರುತ್ತೆ. ಮಣ್ಣಿನ ಒಂದು ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಮತ್ತು ಏನೋ ಒಂದು ಮಣ್ಣಿನ ಪರೀಕ್ಷೆ ಮಾಡಿದಾಗ 6-7% ಹೋಗೋಕ್ಕೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಎಲ್ಲರೂ ಬಳಸಿ ಕಮ್ಮಿ ಖರ್ಚು ಹೆಚ್ಚು ಇಳುವರಿಯನ್ನು ಪಡೆಯಿರಿ, ಮಣ್ಣಿನ ಸಂರಕ್ಷಣೆ ಮಾಡಿ ರೈತರನ್ನು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ನಂಬರ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಅಂತ.